ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಪೈಲ್ಸ್ನ ಬಗ್ಗೆ ಮಾಹಿತಿಯನ್ನ ನೀಡುತ್ತೇನೆ. ವಿಡಿಯೋವನ್ನ ಸ್ಕ್ರಿಪ್ಟ್ ಮಾಡದೆ ಸಮಯ ಸಿಕ್ಕಾಗ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ. ಈ ಪೈಲ್ಸ್ ಅನ್ನ ಹೆಮೊರಾಯ್ಡ್ಸ್ ಅಥವಾ ಮೊಳೆ ರೋಗ ಎಂದು ಕರೆಯುತ್ತಾರೆ. ಇದಕ್ಕೆ ಎಲ್ಲಿ ಪರಿಹಾರ ಮಾಡುತ್ತಾರೆ ಎಂಬುದನ್ನು ಹೇಳುವ ಮೊದಲು ಪೈಲ್ಸ್ನ ಬಗ್ಗೆ ತಿಳಿದುಕೊಳ್ಳಿ. ಪೈಲ್ಸ್ ಗುದ್ದದ್ವಾರ ಮತ್ತು ಗುದ್ದನಾಳದಲ್ಲಿ ಊದಿಕೊಂಡ ರಕ್ತನಾಳಗಳ ಒಂದು ಸ್ಥಿತಿಯಾಗಿದೆ. ಈ ರಕ್ತನಾಳಗಳು ಊದಿಕೊಂಡು ನೋವು, ತುರಿಕೆ ಮತ್ತು ಕೆಲ ಸಂದರ್ಭಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಪೈಲ್ಸ್ನ ಕಾರಣಗಳನ್ನ ನೋಡುವುದಾದರೆ ಮಲಬದ್ಧತೆ ಮತ್ತು ಮಲ ವಿಸರ್ಜನೆ, ಅಂದರೆ ನಾವು ಬಾತ್ರೂಮ್ಗೆ ಹೋಗುವಾಗ ಮಾಡುವಾಗ ಹೆಚ್ಚು ಒತ್ತಡ ಆಗುವುದು, ಅಧಿಕ ತೂಕ ಅಥವಾ ಬೊಜ್ಜು, ಇದು ಗರ್ಭ ವ್ಯವಸ್ಥೆಯಲ್ಲಿ ಫೈಬರ್ ಕೊರತೆ ಇರುವ ಆಹಾರ ಸೇವನೆ. ಫೈಬರ್ ಕೊರತೆ ಅಂದರೆ ನಾರಿನಂಶ ಇಲ್ಲದ ಆಹಾರವನ್ನು ನಾವು ಸೇವನೆಯನ್ನು ಕೂಡ ಮಾಡುವಂಥದ್ದು. ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ನಾವು ಯಾವುದಾದರೂ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ನಾವು ಯಾವಾಗಲೂ ಹೆಚ್ಚು ಹೊತ್ತು ಕೂಡ ಕುಳಿತುಕೊಂಡು ಕೂಡ ಕೆಲಸ ಮಾಡ್ತಾ ಇದ್ದರೆ ಆವಾಗಲೂ ಕೂಡ ಈ ಪೈಲ್ಸ್ ಕೂಡ ಕಾಣಿಸ್ಕೊಳ್ಳುತ್ತೆ. ಅಥವಾ ಒಂದೇ ಸಮನೆ ಕೂಡ ನಿಂತುಕೊಂಡು ಕೆಲಸವನ್ನ ಮಾಡೋದು, ಎನಿ ಟೈಮ್ ನಿಂತ್ಕೊಂಡೇ ಕೂಡ ಕೆಲಸವನ್ನ ಮಾಡಬೇಕಾದ್ರೆ ಅವಳು ಕೂಡ ಈ ಪೈಲ್ಸ್ ಅನ್ನು ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತೆ. ಹಾಗೂ ಕಡಿಮೆ ನೀರಿನ ವ್ಯವಸ್ಥೆ, ನಾವು ಊಟ ಆದ್ಮೇಲೆ ಸ್ವಲ್ಪ ನೀರನ್ನು ಕೂಡ ಕುಡಿತೀವಿ, ಆಮೇಲೆ ನಾವು ನೀರನ್ನು ಕೂಡ ಕುಡಿಯೋಕ್ಕೆ ಹೋಗೋದೇ ಇಲ್ಲ, ಆಗ ಕೂಡ ಈ ಪೈಲ್ ಸಮಸ್ಯೆ ಕೂಡ ಬರುತ್ತೆ. ಹಾಗೂ ಪೌಷ್ಟಿಕಾಂಶದ ಕೊರತೆ. ಹಾಗೂ ಪೌಷ್ಟಿಕಾಂಶ ಅಂದ್ರೆ ಏನಪ್ಪಾ ಅಂದ್ರೆ ಈ ಡಾಕ್ಟರ್ಗಳು ಕೂಡ ಹೇಳ್ತಾರೆ, ಪೌಷ್ಟಿಕಾಂಶದ ಅಂಶಗಳನ್ನು ಕೂಡ ಜಾಸ್ತಿ ತಗೋಬೇಕು ಅಂತಾರೆ. ಅಂದರೆ ಎಲ್ಲ ರೀತಿ ಊಟ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅಥವಾ ಆರೋಗ್ಯ ಕಡೆ ಗಮನ ಕೂಡ ಇರ್ಬೋದು. ಇನ್ನು ನೋಡೋದಾದ್ರೆ ಮಲ ವಿಸರ್ಜನೆಯನ್ನು ಕೂಡ ಮಾಡುವಾಗ ಯಾವುದೇ ನೋವು ಕೂಡ ಬರದಲ್ಲಿ ಕೂಡ ರಕ್ತಸ್ರಾವ ಕೂಡ ಆಗುತ್ತೆ. ಹಾಗೂ ಗುದ್ದ ಪ್ರದೇಶದಲ್ಲಿ ತುರಿಕೆ ಹಾಗೂ ಗುದ್ದ ಪ್ರದೇಶದಲ್ಲಿ ನೋವು ಅಥವಾ ಅಸ್ವಸ್ಥತೆ ಕೂಡ ಕಾಣಿಸ್ಕೊಳ್ಳುತ್ತೆ. ಗುದ್ದ ದ್ವಾರದ ಬಳಿ ಸೂಕ್ಷ್ಮ ನೋವು ಅಥವಾ ನೋವಿನ ಗೆಡ್ಡೆಯ ಉಪಸ್ಥಿತಿ ಅಥವಾ ಗುದ್ದದ ಸುತ್ತ ಊತ, ಇದು ದೀರ್ಘ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಕಾರಣದಿಂದಾಗಿ ಭಂಗಿಯ ಒತ್ತಡವನ್ನು ಅನುಭವಿಸಿ ಅಥವಾ ಒತ್ತಡದ ಕರುಳಿನ ಚಲನೆಗಳು ಮೂಲವ್ಯಾಧಿಗೆ ಕಾರಣವಾಗಬಹುದು. ಅಂದ್ರೆ ಏನಪ್ಪಾ ಅಂದ್ರೆ ಬಾತ್ರೂಮ್ಗೆ ಹೋಗುವಾಗ ಕುಳಿತುಕೊಂಡಾಗ ಅದು ಸಡನ್ ಆಗಿ ಕೆಲವರಿಗೆ ಬರೋದಿಲ್ಲ, ಆಗ ಹೊಟ್ಟೆಯನ್ನ ಒತ್ತಿ ಇಟ್ಕೋತಾರೆ, ಆಗ ಅದು ಕರುಳಿನ ಚಲನೆಗಳಿಗೆ ನೋವಿನಿಂದಾಗಿ ಕೂಡ ರಕ್ತಸ್ರಾವ ಬರಬಹುದು. ಇವು ಪೈಲ್ಸ್ನ ಕಾರಣಗಳಾಗಿವೆ. ಆದರೆ ಈ ಪೈಲ್ಸ್ ಅನ್ನ ತಪ್ಪಿಸಿಕೊಳ್ಳಬೇಕಂದ್ರೆ ನಾವು ಏನ್ ಮಾಡಬೇಕು? ಈ ಪೈಲ್ಸ್ ಬರ್ದಂಗೆ ನಾವು ನೋಡ್ಕೊಳ್ಳೋದಾದ್ರೂ ಹೇಗೆ ಅಂತೀರಾ? ಅದಕ್ಕೂ ಒಂದು ಕಾರಣ ಇದೆ. ಆ ಕಾರಣನ ಕೂಡ ಹೇಳ್ತೀನಿ ಬನ್ನಿ. ನಾರಿನಂಶ ಇರುವ ಆಹಾರವನ್ನ ಕೂಡ ನಾವು ಸೇವಿಸಬೇಕು. ನಾರಿನಂಶ ಅಂದ್ರೆ ತರಕಾರಿ, ಎಕ್ಸಾಂಪಲ್ ಆದರೆ ಕ್ಯಾರೆಟ್, ಮೂಲಂಗಿ, ಬೀಟ್ರೋಟ್, ಈ ನಾರಿನಂಶ ಸೊಪ್ಪು, ಇವು ನಾರಿನಂಶ ಇರ್ತಕ್ಕಂಥ ತರಕಾರಿಗಳನ್ನ ಹೆಚ್ಚಿಗೆ ಸೇವನೆ ಮಾಡಬೇಕು. ಆದರೂ ಸಾಕಷ್ಟು ನೀರನ್ನ ಕೂಡ ಕುಡಿಬೇಕು. ಅವಾಗ ಜ್ಯೂಸ್ಗಳನ್ನ ಕೂಡ ಕುಡಿಬೇಕು. ದ್ರವ ಅಂದ್ರೆ ಏನು? ನೀರು, ಜ್ಯೂಸ್, ಇವುಗಳನ್ನ ಕೂಡ ಹೆಚ್ಚು ಸೇವನೆ ಮಾಡಬೇಕು. ಹಣ್ಣುಗಳನ್ನ ಕೂಡ ಸೇವನೆಯನ್ನ ಕೂಡ ಮಾಡಬೇಕು. ಬಾತ್ರೂಮ್ಗೆ ಹೋದಾಗ ಹೆಚ್ಚು ಕಾಲ ಕೂಡ ಬಾತ್ರೂಮಲ್ಲಿ ಕೂಡ ಕೂರಬಾರ್ದು. ದೀರ್ಘಕಾಲದವರೆಗೆ ಮಲ ವಿಸರ್ಜನೆಯನ್ನ ಹಿಡಿದಿಟ್ಟುಕೊಳ್ಳಬಾರ್ದು. ಇದು ಮಾಡೋದ್ರಿಂದ ಕೂಡ ಪೈಲ್ಸ್ ಬರೋದಕ್ಕೆ ಕಾರಣ ಆಗ್ಬೋದು. ಹಾಗೂ ಹಿಟ್ಟಿನ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು. ಹಿಟ್ಟಿನ ಪದಾರ್ಥಗಳು ಅಂದ್ರೆ ಯಾವ್ದಪ್ಪ ಅಂದ್ರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಚಪಾತಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಅಥವಾ ಗಟ್ಟಿ ರೊಟ್ಟಿಗಳನ್ನ ಕೂಡ ಕಡಿಮೆ ಮಾಡೋದು ಬಹಳ ಒಳ್ಳೆಯದು. ಈಗ ಪೈಲ್ಸ್ ಅನ್ನ ಎಲ್ಲಿ ಕಡಿಮೆ ಮಾಡುತ್ತಾರೆ ಎಂದು ಶಾಶ್ವತವಾಗಿ ದೂರ ಮಾಡುತ್ತಾರೆ ಅವರ ಬಗ್ಗೆ ತಿಳಿಸುತ್ತೇನೆ ಬನ್ನಿ.
ಇವರೇ ನಾರಾಯಣಾಚಾರ್. ಇವರು ಮೂಲವೇದಿ ತಜ್ಞರು. ಇವರು ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದಾರೆ. ಇವರನ್ನ ಹುಡುಕಿಕೊಂಡು ಸುಮಾರು ಜನ ಬರುತ್ತಾರೆ. ಇವರು ಕರ್ನಾಟಕದ ಕೆಲ ಜಿಲ್ಲೆಗಳಿಂದ ಕೂಡ ಬರುತ್ತಾರೆ. ಇವರು ಮಾಧ್ಯಮ ಲೋಕಕ್ಕೆ ಇವರು ಪರಿಚಯ ಆಗಿಲ್ಲ. ಗೊತ್ತಿದ್ದರೆ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗುತ್ತಿದ್ದರು. ಇವರು ಒಂದು ಉಂಗುರವನ್ನ ಹಾಕಿ ದೇವರ ಸ್ಮರಣೆಯನ್ನ ಮಾಡಿ, ಅಂದರೆ ಪೂಜೆಯನ್ನ ಮಾಡಿ ಉಂಗುರವನ್ನ ಕೊಡುತ್ತಾರೆ. ಇದನ್ನ ಎಡಗೈಯಲ್ಲಿ ಮಧ್ಯದ ಬೆರಳಿಗೆ ಹಾಕುತ್ತಾರೆ. ನಾವು ಬಾತ್ರೂಮ್ಗೆ ಹೋಗುವಾಗ ನೀರು ಮುಟ್ಟುವುದರಿಂದ ಈ ಪೈಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವರನ್ನ ಸಂಪರ್ಕಿಸಲು ಇವರ ವಿಸಿಟಿಂಗ್ ಕಾರ್ಡ್ ಅನ್ನು ಕೂಡ ವಿಡಿಯೋದಲ್ಲಿ ಹಾಕಲಾಗಿದೆ. ಪೈಲ್ ಸಮಸ್ಯೆ ಇರುವವರಿಗೆ ಈ ವಿಡಿಯೋವನ್ನ ತಪ್ಪದೆ ಕೂಡ ಶೇರ್ ಮಾಡಿ. ನೀವು ಒಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವುದರಿಂದ ಅವರ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಇವರು ಎಲ್ಲಿ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆ ಅಮೃತೂರು ಹೋಬಳಿ ಒಳಗುಂದ ಗ್ರಾಮದಲ್ಲಿ ಇವರು ಕೂಡ ವಾಸವಾಗಿದ್ದಾರೆ. ಈ ಪೈಲ್ಸ್ನ ಬಗ್ಗೆ ಕೆಲವರ ಬಳಿ ಹಂಚಿಕೊಂಡಾಗ ಅವರು ಏನು ಹೇಳುತ್ತಾರೆ ಗೊತ್ತಾ? ಹೆಚ್ಚು ಸೌತೆಕಾಯಿ ತಿನ್ನುವುದು, ತರಕಾರಿ ಸೊಪ್ಪುಗಳನ್ನು ತಿನ್ನುವುದು ಹಾಗೂ ಬಾದಾಮ್ ಗೋಂದ್ ಅಂದರೆ ಇದು ಕೆಲ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇದನ್ನ ರಾತ್ರಿ ಕೂಡ ನೆನೆ ಹಾಕಿ ಬೆಳಿಗ್ಗೆ ಕೂಡ ತಿನ್ನೋದ್ರಿಂದ, ಇದನ್ನು ನೀರಿನ ಜೊತೆ ಕುಡಿಯೋದ್ರಿಂದ ಈ ಹೀಟ್ ಅನ್ನೋದು ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ಹಾಗೂ ರಾಗಿ ಗಂಜಿಯನ್ನು ಕೂಡ ಕುಡಿಯೋದ್ರಿಂದ ಈ ಹೀಟ್ ಕೂಡ ಕಮ್ಮಿ ಆಗುತ್ತೆ. ಪೈಲ್ಸ್ಗೂ ಕೂಡ ಕಮ್ಮಿ ಮಾಡ್ಕೋಬಹುದು. ಹಾಗೂ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಹೆಚ್ಚು ಹೆಸರು ಬೇಳೆಯನ್ನ ಕೂಡ ತಿನ್ನೋದ್ರಿಂದ ಈ ಪೈಲ್ಸ್ ಅನ್ನು ಕೂಡ ಕಡಿಮೆ ಆಗುತ್ತೆ. ಡಾಕ್ಟರ್ಗಳ ಸಲಹೆ ಏನಪ್ಪಾ ಅಂದ್ರೆ ಈ ಪೈಲ್ಸ್ಗೆ ಹೆಚ್ಚು ನೀರನ್ನು ಕೂಡ ಕುಡಿಬೇಕು. ನೀರು ಎಷ್ಟು ಕುಡಿತೀವೋ ಅಷ್ಟು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೂ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು ಇದನ್ನ ಡೈಲಿ ಬೆಳಿಗ್ಗೆ ಸಂಜೆ ತಿನ್ನೋದ್ರಿಂದ ಬಹಳ ಒಳ್ಳೆಯದು. ಜಾಸ್ತಿ ದಪ್ಪ ಬಾಳೆಹಣ್ಣು ಬರುತ್ತಲ್ಲ, ಚುಕ್ಕಿ ಬಾಳೆಹಣ್ಣನ್ನ ಕೂಡ ತಿನ್ನೋದು ಬಹಳ ಇಂಪಾರ್ಟೆಂಟ್. ಗಟ್ಟಿ ಪದಾರ್ಥಗಳನ್ನ ಕೂಡ ತಿನ್ನೋಕೆ ಹೋಗ್ಲೇಬೇಡಿ. ಕೆಲವರು ಏನನ್ನೋ ಕೂಡ ಹೇಳ್ತಾರೆ, ಹಾಸ್ಪಿಟ್ಲಿಂದ ಗುಣ ಆಗುತ್ತೆ, ಆಪರೇಷನ್ ಇಂದ ಗುಣ ಆಗುತ್ತೆ, ತಂತ್ರದಿಂದನೂ ಕೂಡ ಗುಣ ಆಗುತ್ತೆ. ಆದರೆ ಯಾವುದಾದರೂ ಒಂದು ಸಮಸ್ಯೆಯಿಂದ ಪರಿಹಾರ ಆಗೋದು ಕೂಡ ಬಹಳನೇ ಇಂಪಾರ್ಟೆಂಟ್. ಈ ಆಚಾರ್ಯವರು ಬಹಳ ವಯಸ್ಸಾಗಿದ್ದಾರೆ. ಇವರು ಬಹಳ ವರ್ಷಗಳಿಂದ ಕೂಡ ಈ ರೂಢಿಯನ್ನ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಇವರು ಕೇವಲ ಒಂದು ಉಂಗುರವನ್ನ ಹಾಕಿ ಈ ಪೈಲ್ ಸಮಸ್ಯೆಯನ್ನ ಪರಿಹಾರ ಮಾಡುತ್ತಾರೆ. ಇವರು ದೇವರ ಸ್ಮರಣೆಯನ್ನ ಮಾಡಿ ಒಂದು ಉಂಗುರಕ್ಕೆ ಶಕ್ತಿಯನ್ನ ಕೂಡ ತುಂಬುತ್ತಾರೆ. ಇದನ್ನು ಕೂಡ ಈ ಉಂಗುರವನ್ನು ಧರಿಸಿದ ಮೇಲೆ ಹಂದಿ ಮಾಂಸ ಅಂದರೆ ಪೋರ್ಸ್ ಅನ್ನ ತಿನ್ನಬಾರದು. ಪ್ರಿಯ ಬಂಧುಗಳೇ, ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಒಂದು ವಿಡಿಯೋವನ್ನ ಶೇರ್ ಮಾಡೋದ್ರಿಂದ ಒಬ್ಬರಿಗೆ ಆರೋಗ್ಯದ ಸಮಸ್ಯೆಯನ್ನ ಕೊಟ್ಟಂತಾಗುತ್ತದೆ. ಈ ಪೈಲ್ಸ್ನ ಬಗ್ಗೆ ಗಮನವನ್ನು ಹರಿಸದೆ ಹೋದರೆ ನಮ್ಮ ದೇಹದಲ್ಲಿ ರಕ್ತ ಕೂಡ ಹೊರಟು ಹೋಗಿ ಕೈಕಾಲುಗಳಲ್ಲಿ ಶಕ್ತಿಗಳಲ್ಲಿ ಕೂಡ ಕಳೆದು ಹೋಗುತ್ತದೆ. ಕೊನೆಗೆ ಒಂದು ದಿನ ಅನಾಹುತಕ್ಕೆ ಕಾರಣ ಆಗಿಬಿಡುತ್ತೇವೆ. ಯಾವುದಾದರೂ ಒಂದು ಸಮಸ್ಯೆಯಿಂದ ಪರಿಹಾರ ಮಾಡಿಕೊಳ್ಳುವುದು ಒಳ್ಳೆಯದು. ಹಾಸ್ಪಿಟಲ್ಗೂ ಕೂಡ ಹೋಗಿ ಹಾಗೂ ಇಂತಹ ಸಲಹೆಗಳನ್ನು ಕೂಡ ಪಡೆದುಕೊಳ್ಳಿ. ಥ್ಯಾಂಕ್ ಯು. ಇವರನ್ನ ಸಂಪರ್ಕಿಸಲು ಬಸ್ ರೂಟ್ ಹೇಗೆ ಎಂದರೆ, ನೀವು ಬೆಂಗಳೂರಿನಿಂದ ಬಂದರೆ ಕುಣಿಗಲ್ಗೆ ಕೂಡ ಇಳಿಯಬೇಕು. ಕುಣಿಗಲಿಂದ ಇಳಿದು ಅಮೃತೂರು ಮಾರ್ಗವಾಗಿ ಬಂದರೆ ಶಂಕೇನ್ಪುರ ಅಥವಾ ಹೊಸಳ್ಳಿಯನ್ನು ಕೂಡ ಇಳ್ಕೋಬೇಕು. ಇವೆರಡರ ಮಧ್ಯದಲ್ಲಿ ಕೂಡ ಈ ಒಳಗುಂದ ಎಂಬ ಗ್ರಾಮ ಇದೆ. ಈ ಗ್ರಾಮಕ್ಕೆ ಕೂಡ ಹೋಗಲು 3 ದಾರಿಗಳಿಂದ ಕೂಡ ಹೋಗ್ಬೋದು. ಕುಣಿಗಲಿಂದನೇ ಕೂಡ ಹೋಗ್ಬೇಕಾಗುತ್ತೆ. ಕುಣಿಗಲಿಂದ ಅಮೃತೂರು ಮಾರ್ಗವಾಗಿ ನೀವು ಶಂಕೇನ್ಪುರ ಸ್ಟಾಪ್ ಇಳಿದು ಕೂಡ ಹೋಗ್ಬೋದು, ಅಥವಾ ನೀವು ಹೊಸಳ್ಳಿಯನ್ನು ಕೂಡ ಇಳಿದು ಕೂಡ ಹೋಗ್ಬೋದು.
ಒಳಗುಂದ ಹೋದಾಗ ಉಮಾಮಹೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇವರ ಮನೆ ಇದೆ. ಅಲ್ಲಿ ಯಾರನ್ನಾದರೂ ಕೂಡ ಕೇಳಿದರೆ ಕೂಡ ಹೇಳ್ತಾರೆ. ಈ ವಿಡಿಯೋದಲ್ಲಿ ಕೂಡ ನೋಡ್ಬೋದು, ದೇವಸ್ಥಾನ ಹಿಂಭಾಗ ಅಂದರೆ ಪಕ್ಕದಲ್ಲೇ ಕೂಡ ಇವರ ಮನೆ ಇದೆ. ಮನೆಯನ್ನು ಕೂಡ ವಿಡಿಯೋದಲ್ಲಿ ಹಾಕಲಾಗಿದೆ, ಕರೆಕ್ಟಾಗಿ ನೋಡಿಕೊಳ್ಳಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.